ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಜಯ್ ಕುಮಾರ್. ವೆಲ್ಕಮ್ ಬ್ಯಾಕ್ ಟು ವಿಜಯ ಸೇತು ಆ್ಯಂಡ್ ಶಾಂತ ಮಾರ್ಗ. ಈಗಾಗಲೇ ನಾವು ಹೇಳಿರುವಂತೆ ಮಿಷನ್ ವಿಜಯ್ ಅನ್ನುವಂಥ ಒಂದು ಕೋರ್ಸನ್ನು ಲಾಂಚ್ ಮಾಡಿದ್ವಿ. PSI ಪತ್ರಿಕೆ ಆಗಿ ಕೋರ್ಸನ್ನು ಲಾಂಚ್ ಮಾಡಿದ್ವಿ. ಓಕೆ ಸರ್, ಲಾಸ್ಟ್ ಒಂದು ವಿಡಿಯೋದಲ್ಲಿ ಬಂಧನೋ ಭಾವ ಬಂಧನೋ ಅನ್ನುವಂಥ ಒಂದು ವಿಡಿಯೋದಲ್ಲಿ ಹಳೆ ಪತ್ರಿಕೆಯ RTI ಕಾಪಿನ ತರಿಸಿ ಪ್ರಬಂಧವನ್ನು ಎಕ್ಸ್ಪ್ಲೇನ್ ಮಾಡಿದರು. ಓಕೆ, ಅದೇ ಒಂದು ಪತ್ರಿಕೆಯ ಪ್ರಿಸೈಸ್ ರೈಟಿಂಗನ್ನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಮಗೆಲ್ರಿಗೂ ಗೊತ್ತಿರುವ ಹಾಗೆ PSI ಪೇಪರು 50 ಮಾರ್ಕ್ಸಿಗಿರುತ್ತೆ ಅಲ್ವಾ. ಈ 50 ಮಾರ್ಕ್ಸಲ್ಲಿ 20 ಮಾರ್ಕ್ಸ್ ಏನಿರುತ್ತೆ ಎಸ್ಸೆ ಪ್ರಬಂಧಕ್ಕಿರುತ್ತೆ, 10 ಮಾರ್ಕ್ಸು ಇಂಗ್ಲೀಷ್ ಟು ಕನ್ನಡ ಇರುತ್ತೆ, ಇನ್ನು 10 ಮಾರ್ಕ್ಸು ಕನ್ನಡ ಟು ಇಂಗ್ಲೀಷ್ ಇರುತ್ತೆ, ಇನ್ನು 10 ಮಾರ್ಕ್ಸು ಪ್ರಿಸೈಸ್ ರೇಟಿಂಗ್ ಇರುತ್ತೆ. ಓಕೆ, ಪ್ರತಿಯೊಂದು ಅಂಕಗಳು ಕೂಡ ಇಂಪಾರ್ಟೆಂಟು. ನೀವು PSI ಅಥವಾ ESI ಲಿಸ್ಟಲ್ಲಿ ಇರ್ತೀರಿ ಅಂತಂದರೆ ಪತ್ರಿಕೆ ಒನ್ ಈಸ್ ಅ ಗೇಮ್ ಚೇಂಜರ್. ಓಕೆ, ಪ್ರತಿಯೊಂದು ಅಂಕಗಳು ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಈ ಒಂದು ಸೆಷನ್ ಏನಿದೆ 2 ಭಾಗಗಳಲ್ಲಿ ಬರುತ್ತೆ. ಮೊದಲೇ ಭಾಗ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ಈ ಮೊದಲೇ ಭಾಗದಲ್ಲಿ ಏನಿರುತ್ತೆ ಅಂದರೆ ಸಂಕ್ಷಿಪ್ತ ಬರವಣಿಗೆ ಅಂದರೆ ಏನು, ಯಾವ ಥರ ಬರೀಬೇಕು, ಆಮೇಲೆ RTI ಕಾಪಿ ಏನು ತರಿಸಿದ್ದೀವಿ ಆ ಒಂದು ಪತ್ರಿಕೆಯ ಸಂಕ್ಷಿಪ್ತ ಬರವಣಿಗೆಯನ್ನು ಯಾವ ಥರ ಅದು ಬರೀಬೇಕು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎರಡನೇ ಭಾಗ ಏನಿದೆ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಮಿಷನ್ ವಿಜಯ್ ಯಾರು ಕೋರ್ಸ್ ತೊಗೊಂಡಿದ್ದಾರೋ ಅವರಿಗೆ ಮಾತ್ರ ಇರುತ್ತೆ. ಓಕೆ, ಹೀಗಾಗಿ ಮೊದಲೇ ಭಾಗವನ್ನು ಸ್ಟಾರ್ಟ್ ಮಾಡೋಣ. ಸಂಕ್ಷಿಪ್ತ ಬರವಣಿಗೆ. ಓಕೆ, ನಾನು ಹೇಳಿದೆ 10 ಮಾರ್ಕ್ಸಿಗೆ ಇರುತ್ತೆ ಇದು PSI ಪತ್ರಿಕೆಯಲ್ಲಿ. ಯಾವುದೇ PSI, RSI ಆಗಿರ್ಬೋದು, ಓಕೆ, ESI ಆಗಿರ್ಬೋದು, ರಿಸರ್ವ್ ಪೊಲೀಸ್ ಆಗಿರ್ಬೋದು, ಸಿವಿಲ್ ಪೊಲೀಸ್ ಆಗಿರ್ಬೋದು, ಎಲ್ಲ PSIನಲ್ಲೂ 10 ಮಾರ್ಕ್ಸಿಗೆ ಸಂಕ್ಷಿಪ್ತ ಬರವಣಿಗೆನ ಕೇಳ್ತಾನೆ. ಓಕೆ, ಸೊ ನಾನು ಹೇಳಿದೆ ಪ್ರತಿಯೊಂದು ಅಂಕ ಕೂಡ ಏನಿದೆ ಈ ಒಂದು ಪರೀಕ್ಷೆಗೆ ಇಂಪಾರ್ಟೆಂಟ್. ಓಕೆ, PSI ಬರವಣಿಗೆ ಯಾವಾಗಲೂ ಏನಿರುತ್ತೆ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾನೆ. ಓಕೆ, ಒಂದು ಪ್ಯಾರಾಗ್ರಾಫ್ ಯಾವುದಕ್ಕೂ ಸಂಬಂಧಪಟ್ಟಿದ್ದು, ನ್ಯೂಸ್ ಪೇಪರಿಂದಾದರೂ ಕೊಡ್ಬೋದು ಅಥವಾ ಒಂದು ಟೆಕ್ಸ್ಟ್ ಬುಕ್ಕಿಂದಾದರೂ ಕೊಡ್ಬೋದು, ಯಾವುದಾದ್ರೂ ಕೊಡ್ಬೋದು. ಸಂಕ್ಷಿಪ್ತ ಬರವಣಿಗೆ ಅಂತಂದರೆ ಏನು ಅಂತಂದರೆ ಅವನು ಫಾರ್ ಎಕ್ಸಾಂಪಲ್ 100 ಪದಗಳನ್ನು ಕೊಟ್ಟಿರ್ತಾನೆ. ಓಕೆ, ಇದನ್ನು ಈ 100 ಪದಗಳನ್ನು ಏನು ಮಾಡಬೇಕು ನೀವು 1/3 ಅಂದರೆ 3ನೇ ಒಂದು ಭಾಗಕ್ಕೆ ಇಳಿಸಿ ಅದನ್ನು ಬರಿಬೇಕು. ಓಕೆ, ಯಾವ ಥರ ಬರಿಬೇಕು ಏನು ಅನ್ನೋದನ್ನು ನೋಡೋಣ. ಓಕೆ, ಸೊ ದೀರ್ಘ ಪ್ಯಾರಾಗ್ರಾಫ್ನ ಕೊಟ್ಟಿರ್ತಾನೆ, ಅಂದರೆ ದೊಡ್ಡ ಒಂದು ಪ್ಯಾರಾಗ್ರಾಫ್ನ ಕೊಟ್ಟಿರ್ತಾನೆ. ಆ ಪ್ಯಾರಾಗ್ರಾಫ್ನ ಒಂದು ಸೆಂಟ್ರಲ್ ಥೀಮ್ ಅಂತ ಏನು ಹೇಳ್ತೀವಿ ಅದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು, ಆ ಪ್ಯಾರಾಗ್ರಾಫ್ ಏನು ಹೇಳ್ತಾ ಇದೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಸ್ಪಷ್ಟವಾಗಿ ಓದಿ ಅದನ್ನು ಚಿಕ್ಕದಾಗಿ ಬರೀಬೇಕು. ಓಕೆ, ಸೊ ಇದನ್ನು ನಾವು 6 ಹಂತಗಳಲ್ಲಿ ಡಿವೈಡ್ ಮಾಡ್ತೀವಿ ಈ ಪ್ರಿಸೈಸ್ ರೈಟಿಂಗನ್ನು. ಮೊದಲೇ ಹಂತ ಏನಂತಂದರೆ ಪ್ಯಾರಾಗ್ರಾಫ್ನ ನೀಟಾಗಿ ಓದಬೇಕು, ಅಟ್ಲೀಸ್ಟ್ ಒಂದು 2 ಸಲ ಆದರೂ ಓದಬೇಕು. ಅವನು ಎಷ್ಟು ಪದಗಳನ್ನು ಕೊಟ್ಟಿದ್ದಾನೋ ಅಂದಾಜಾಗಿ ಕ್ಯಾಲ್ಕುಲೇಟ್ ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಎಷ್ಟು ಇಳಿಸ್ಬೇಕು ಅನ್ನೋದು ತಿಳ್ಕೋಬೇಕು. ಓಕೆ, ಅದರ ಜೊತೆಗೆ ಏನಿರುತ್ತೆ ಅಂತಂದರೆ ಸೆಂಟ್ರಲ್ ಥೀಮ್, ಈ ಒಂದು ಪ್ಯಾರಾಗ್ರಾಫ್ನ ಸೆಂಟ್ರಲ್ ಥೀಮ್ ಏನಿದೆ ಅನ್ನೋದನ್ನು ತಿಳ್ಕೋಬೇಕು. ಓಕೆ, ಅದು 3ನೇ ಹಂತ ಏನಂದರೆ ಅದಕ್ಕೊಂದು ಡ್ರಾಫ್ಟನ್ನು ರೆಡಿ ಮಾಡ್ಕೋಬೇಕು, ಶಬ್ದಗಳನ್ನು ಯಾವ ಥರ ರಿಡ್ಯೂಸ್ ಮಾಡಬೇಕು ಏನು ಅನ್ನೋದನ್ನು ಡ್ರಾಫ್ಟನ್ನು ರೆಡಿ ಮಾಡ್ಕೋಬೇಕು. 4ನೇದೇನಿದೆ ಅಂತಂದರೆ ನಿಮ್ಮದೇ ಪದಗಳಿರಬೇಕು. ಮೇನ್ ಏನಂತಂದರೆ ಅಲ್ಲೇನು ಕೊಟ್ಟಿರ್ತಾನೋ ಅದೇ ಪದಗಳನ್ನು ಯಥಾವತ್ತಾಗಿ ಇಳಿಸಬಾರ್ದು. ಓಕೆ, ಎಲ್ಲೋ ಚಿಕ್ಕ ಪುಟ್ಟದ ಕಾಪಿ ಮಾಡಿದ್ರೆ ನಡೆಯುತ್ತೆ, ನಿಮ್ಮದೇ ಪದಗಳಿರ್ಬೇಕು, ಅಂದಾಗ ಮಾತ್ರ ಅದಕ್ಕೆ ಸಂಕ್ಷಿಪ್ತ ಬರವಣಿಗೆ ಆಗುತ್ತೆ. ಯಥಾವತ್ತಾಗಿ ನೀವು ಇಳಿಸ್ಬಿಟ್ರೆ ಸಂಕ್ಷಿಪ್ತ ಬರವಣಿಗೆ ಅಂತ ಆಗಲ್ಲ. ಓಕೆ, ಸೊ ಅದನ್ನೇನು ಮಾಡಬೇಕು, 5ನೇ ಹಂತ ಏನಂದ್ರೆ ಅದನ್ನು 100 ಪದಗಳಷ್ಟು ಇಳಿಸ್ಬೇಕು. ನಾನು ಹೇಳಿದ್ನಲ್ಲ 300 ಪದ ಇದ್ದರೆ ಅದನ್ನು 3ನೇ ಒಂದು ಭಾಗ ಅಂದರೆ 100 ಪದಗಳಿಗೆ ಅದನ್ನು ಕಟ್ ಮಾಡಬೇಕು. ಓಕೆ, ಸೊ 6ನೇ ಹಂತ ಏನಂದರೆ ಸೆಂಟ್ರಲ್ ಥೀಮನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀವ. ಈ ಒಂದು ಪ್ರಿಸೈಸ್ ರೈಟಿಂಗು ನೀವು ಕೊಟ್ಟಿರೋ ಪ್ಯಾರಾಗ್ರಾಫು ಯಾವುದಕ್ಕೆ ಸಂಬಂಧಪಟ್ಟಿದೆ, ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಆ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ ಮೇಲೆ ಅದಕ್ಕೊಂದು ಟೈಟಲ್ ಕೊಡಬೇಕು, ಅದಕ್ಕೊಂದು ಶೀರ್ಷಿಕೆ ಕೊಡಬೇಕು, ಅದಕ್ಕೊಂದು ಹಣೆ ಬರಹನ ಕೊಡಬೇಕು. ಓಕೆ, ಸೊ ಈ ಥರ ಏನು ಸಂಕ್ಷಿಪ್ತ ಬರವಣಿಗೆನ ಬರೆಯುವಂಥ ಒಂದು ವಿಧಾನ ಅಥವಾ ಹಂತ ಅಂತ ಹೇಳ್ತೀವಿ. ಏನು ಮಾಡಬೇಕು ಅಂತಂದರೆ ಮಾಡಲೇಬೇಕಾಗಿರೋದೇನು, ಅವನು ಈಗ ಭೂತಕಾಲದಲ್ಲಿ ಕೊಟ್ಟಿರ್ತಾನೆ, ನಾನು ಭೂತಕಾಲದಲ್ಲೇ ಬರೀಬೇಕು, ಅಥವಾ ವರ್ತಮಾನದಲ್ಲಿ ಕೊಟ್ಟಿರ್ತಾನೆ ವರ್ತಮಾನದಲ್ಲೇ ಬರೀಬೇಕು, ಅಥವಾ ಭವಿಷ್ಯದಲ್ಲಿ ಕೊಟ್ಟಿರ್ತಾನೆ ಮುಂದೆ ಹೇಗೆ ಆಗ್ಬೋದು ಅಂತ ಏನೋ ಪ್ಯಾರಾಗ್ರಾಫ್ ರಿಲೇಟೆಡ್ ಅವನು ಯಾವ ಕಾಲದಲ್ಲಿ ಕೊಟ್ಟಿರ್ತಾನೋ ಯಾವ ಟೆನ್ಸಲ್ಲಿ ಕೊಟ್ಟಿರ್ತಾನೋ ಅದರಲ್ಲೇ ಬರಿಬೇಕು. ಈಗ ನನಗೆ ಹೆಂಗೆ ಬೇಕೋ ಹಂಗೆ ನಾನು ಚೇಂಜ್ ಮಾಡೋಕ್ಕಾಗಲ್ಲ, ಇದು ಮುಖ್ಯವಾದಂಥ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಓಕೆ, 2ನೇದು ದೊಡ್ಡ ಸೆಂಟೆನ್ಸ್ ಇರುತ್ತೆ, ಅದನ್ನು ಚಿಕ್ಕದಾಗಿ ಮಾಡ್ಕೋಬೇಕು. 3ನೇದೇನಿದೆ ಅದಕ್ಕೆ ಹೆಡ್ಡಿಂಗ್ ಕೊಡಬೇಕು. ಹೇಳಿದೆ ಇದು ಮಾಡಲೇಬೇಕಾದಂಥ ವಿಧಾನ. ಮಾಡಲೇಬಾರ್ದು ಅಂತಂದರೆ ಏನಂತಂದರೆ ಅವನು ಅಂಕಿ ಅಂಶಗಳನ್ನು ಕೊಟ್ಟಿರ್ತಾನೆ, ಉದಾಹರಣೆಗಳನ್ನು ಕೊಟ್ಟಿರ್ತಾನೆ, ಅಥವಾ ಉದಾಹರಣೆಗಳಂದರೆ ಪರ್ಸನ್ಸ್ ನೇಮ್ ಆಗಿರ್ಬೋದು, ಪುಸ್ತಕಗಳ ನೇಮ್ ಆಗಿರ್ಬೋದು, ಇಯರ್ ಆಗಿರ್ಬೋದು, ಏನೇನೋ ಕೊಟ್ಟಿರ್ತಾನೆ. ಅದನ್ನು ನಾವು ಬರೆಯೋ ಅವಶ್ಯಕತೆ ಇಲ್ಲ, ಬರೀಬಾರ್ದು. ಓಕೆ, ಅದನ್ನು ನಾನು ಸಂಕ್ಷಿಪ್ತವಾಗಿ ಅದನ್ನು ಪದಗಳ ರೂಪದಲ್ಲಿ ಬರೀಬೇಕು. ಓಕೆ, ಅರ್ಥವನ್ನು ಬದಲಾಯಿಸಬಾರ್ದು. ಮೂಲ ಥೀಮ್ ಅಂತ ಏನಿರುತ್ತೆ ಅದನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಬಾರ್ದು, ಅರ್ಥ ಮಾಡ್ಕೊಳ್ಳಿ. ಸೊ ನಮ್ಮ ಅಭಿಪ್ರಾಯನ ಬರೀಬಾರ್ದು, ಅವನೇನು ಕೊಟ್ಟಿರ್ತಾನೋ ಅದಕ್ಕೆ ತಕ್ಕಂಗೆ ಥೀಮನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಏನು ಬೇಕೋ ಅದನ್ನೇ ಬರೀಬೇಕು ಹೊರತು
ನನಗೇನು ಅರ್ಥ ಆಗಿದೆ, ನನಗೇನು ಬೇಕು ಅನ್ನೋದನ್ನು ಬರೆದ್ರೆ ಮಾರ್ಕ್ಸ್ ಬರಲ್ಲ. ಓಕೆ, ಸೊ ಇದು ಮಾಡಲೇಬಾರ್ದಂಥದ್ದು. ಈಗ ನಾನು ಹೇಳಿದೆ ಆಲ್ರೆಡಿ, RTI ಕಾಪಿಯಿಂದ ಏನು ತರಿಸಿದ್ವಿ ನಾವು, ಸರ್ ಏನು ಒಂದು ಪ್ರಬಂಧವನ್ನು ಎಕ್ಸ್ಪ್ಲೇನ್ ಮಾಡಿದರು RTI ಕಾಪಿ ಮುಖಾಂತರ, ಅದೇ ಒಂದು RTI ಕಾಪಿ, ಅದೇ ಒಂದು ಪತ್ರಿಕೆಯ ಒಂದು ಏನು ಪ್ರಿಸೈಸ್ ರೇಟಿಂಗನ್ನು ನಾನು ಒಂದು ಪ್ರಶ್ನೆಯನ್ನು ತೊಗೊಂಡಿದ್ದೀನಿ ಇಲ್ಲಿ. ಓಕೆ, ಸೊ ಹೇಳಿದೆ ನಾವು ಪ್ರಿಸೈಸ್ ರೇಟಿಂಗ್ ಸಾರಾಂಶನ ಬರೀಬೇಕು, 10 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಏನಿದೆ ಇದು ಒಂದು ಸಲ ಜಸ್ಟ್ ಬ್ರೀಫಾಗಿ ಹೇಳ್ಬಿಡ್ತೀನಿ. ಕೃಷ್ಣರಾಜ ಒಡೆಯರು ಪ್ರಜೆಗಳಲ್ಲಿ ವಿದ್ಯಾಭ್ಯಾಸವು ವ್ಯಾಪಕವಾಗಿ ಹರಡಬೇಕೆಂಬ ವಿಷಯದಲ್ಲಿ ತುಂಬ ಆಸಕ್ತರಾಗಿದ್ದರು. ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿಗಾಗಿ ಎಲ್ಲ ಪ್ರಾಥಮಿಕ ಶಾಲೆಗಳಲ್ಲಿಯೂ ಶಿಕ್ಷಣ ಶುಲ್ಕವನ್ನು ರದ್ದು ಮಾಡಲಾಯಿತು. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವು ಸಿಕ್ಕಿತು. ಮೈಸೂರು ವಿಶ್ವವಿದ್ಯಾಲಯವು ಸ್ಥಾಪಿಸಲ್ಪಟ್ಟಿತು. ವಿದೇಶ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ ನೀಡುವ ಪದ್ಧತಿಯನ್ನು ಜಾರಿಗೆ ತರಲಾಯಿತು. ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು 1905ರಲ್ಲಿ ಟಾಟಾರವರ ಬೆಂಬಲದಿಂದ ಸ್ಥಾಪಿಸಲಾಯಿತು. ಇದೇ ಥರ ಏನೇನೋ ಹೊಸ ರೈಲು ಮಾರ್ಗ, ಇದೇ ಥರ ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾನೆ ನೋಡಿ. ಅದೇ ಹೇಳಿದ್ನಲ್ಲ ನಾನು, ಎಕ್ಸಾಂಪಲ್ಸ್ನ ಕೊಟ್ಟಿರ್ತಾನೆ, ಅದನ್ನೇ ನಾವೇನು ಮಾಡಬೇಕು, ಪ್ರಿಸೈಸ್ ಮಾಡಬೇಕು. ಓಕೆ, ಅದನ್ನೇ ಸಂಕ್ಷಿಪ್ತವಾಗಿ ಬರೀಬೇಕು. ನೋಡಿ, ಕಾರ್ಖಾನೆಗಳನ್ನು ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಓಕೆ, ಅವರ ವ್ಯಕ್ತಿತ್ವ ಯಾವ ಥರ ಇತ್ತು ಅಂತ ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಓಕೆ, ಆಮೇಲೆ ಅವ್ರು ಯಾವ್ಯಾವ ವಿದ್ವಾಂಸರುಗಳನ್ನು ಆಶ್ರಯದಾತರಾಗಿದ್ದರು ಅನ್ನೋದು ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಓಕೆ, ಸೊ ಓವರಾಲ್ ಆಗಿ ಒಂದು ಈ ಥರ ಪ್ಯಾರಾಗ್ರಾಫ್ ಇದೆ. ಇದನ್ನು ನಾನು ಯಾವ ಥರ ಹೇಳಿಸ್ಬೇಕು, ನಾನು ಹೇಳಿದೆ ಇದು ಅಪ್ರಾಕ್ಸಿಮೇಟ್ಲಿ ಎಷ್ಟಿದೆ, ನಾವು ನೋಡಿರೋಂಗೆ ಇದು ಒಂದು 240 ಪದಗಳಿದ್ದಾವೆ ಇವು. ಓಕೆ, 230ರಿಂದ 240 ಪದಗಳಿದ್ದಾವೆ. ಇದನ್ನು ನಾವು ಎಷ್ಟಕ್ಕೆ ರೆಡ್ಯೂಸ್ ಮಾಡಬೇಕು, 75 ಪದಗಳು, ಅಪ್ರಾಕ್ಸಿಮೇಟ್ಲಿ 75 ಪದಗಳು. ಎಲ್ಲೋ ಒಂದು 5ರಿಂದ 10 ಪದಗಳು ಆ ಕಡೆ ಈ ಕಡೆ ಆದರೆ ನಡೆಯುತ್ತೆ. 5 ಪದಗಳು, 10 ಪದಗಳು ಅಲ್ಲ, 5 ಪದಗಳು ಸ್ವಲ್ಪ ಪ್ಲಸ್ ಆರ್ ಮೈನಸ್ ಅಂತ ಇಟ್ಕೊಳ್ಳಿ 1/3ಗೆ. ಓಕೆ, 75 ಪದಗಳಿಗೆ ನಾವು ಇಳಿಸ್ಬೇಕು. ನಾನು ಹೇಳಿದೆ ಏನು ಮಾಡಬೇಕು, ಇದನ್ನು ಫಸ್ಟು ನಾನು ಸೆಂಟ್ರಲ್ ಥೀಮ್ ಅರ್ಥ ಮಾಡ್ಕೋಬೇಕು. ಈ ಒಂದು ಪ್ಯಾರಾಗ್ರಾಫ್ದ ಸೆಂಟ್ರಲ್ ಥೀಮ್ ಏನಿದೆ, ಕೃಷ್ಣರಾಜ ಒಡೆಯರ್ ಬಗ್ಗೆ ಇದೆ, ಅಂದರೆ ಒಡೆಯರ್ ಬಗ್ಗೆ ಇದೆ, ಒಡೆಯರ ವ್ಯಕ್ತಿತ್ವದ ಬಗ್ಗೆ ಇದೆ, ಒಡೆಯರ್ ಯಾವ ಥರ ಮೈಸೂರನ್ನ ಮಾದರಿ ರಾಜ್ಯವನ್ನಾಗಿ ಮಾಡಿದರು ಅನ್ನೋದ್ರ ಬಗ್ಗೆ ಇದೆ. ಓಕೆ, ಸೊ ಇದನ್ನು ನಾನು ಯಾವ ಥರ ಮಾಡ್ತೀನಿ ಅಂತಂದರೆ ಇದು ನೋಡಿ, ಇದನ್ನು ನಾನು 75 ಪದಗಳಿಗೆ ಇಲ್ಲಿ ಇಳಿಸಿದ್ದೀನಿ. ಓಕೆ, ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರು ಏನಾಗಿದ್ದರು, ಏನು ಮಾಡಿದರು ನೋಡಿ, ಇಲ್ಲೇನಿದೆ ಸ್ಟಾರ್ಟಿಂಗೇ ಇದೆ, ಶಿಕ್ಷಣಕ್ಕೆ ಒತ್ತು ಕೊಟ್ಟರು. ಓಕೆ, ವಿಶ್ವವಿದ್ಯಾಲಯನ ಸ್ಥಾಪಿಸಿದರು, ವಿದ್ಯಾರ್ಥಿ ವೇತನವನ್ನು ಕೊಟ್ಟರು ಅಂತ ಇದೆ ಅಲ್ವಾ. ಸೊ ಅದನ್ನೇ ಏನು ಮಾಡ್ತೀವಿ, ಪ್ರಾಥಮಿಕ ಶಿಕ್ಷಣವನ್ನು ರದ್ದುಗೊಳಿಸಿ, ಓಕೆ, ಬಾಲಿಕೆಯರ ಶಿಕ್ಷಣವನ್ನು ಪ್ರೋತ್ಸಾಹಿಸಿದರು, ವಿಶ್ವವಿದ್ಯಾಲಯ ಸ್ಥಾಪಿಸಿದರು, ವಿದ್ಯಾರ್ಥಿ ವೇತನ ನೀಡುವ ಮೂಲಕ ಶಿಕ್ಷಣವನ್ನು ಉತ್ತೇಜಿಸಿದರು. ನೋಡಿ, ಅಲ್ಲಿ 5 ಲೈನ್ ಇರೋದನ್ನು ನಾನಿಲ್ಲಿ 5ರಿಂದ 6 ಲೈನ್ ಇರೋದನ್ನು ನಾನಿಲ್ಲಿ 3 ಲೈನ್ಗೆ ಅದನ್ನು ರೆಡ್ಯೂಸ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಈ ಥರ ನಾವು ರೆಡ್ಯೂಸ್ ಮಾಡ್ಕೋಬೇಕು. ಸೊ ಆಮೇಲೆ ಏನು ಮಾಡಿದರು, ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸಿದರು. ಓಕೆ, ಆಣೆಕಟ್ಟಿನೊಂದಿಗೆ ನೀರಾವರಿ ಅಭಿವೃದ್ಧಿಪಡಿಸಿದರು. ನೋಡಿ, ಏನು ಹೇಳಿದೆ, ವಿವಿಧ ಫ್ಯಾಕ್ಟ್ರಿಗಳಿದ್ದಾವೆ, ವಿವಿಧ ಕೈಗಾರಿಕೆಗಳನ್ನ ಕಟ್ಟಿದ್ರು ಅಂತ ಪ್ಯಾರಾಗ್ರಾಫಲ್ಲಿದೆ. ಅದನ್ನೇನು ಮಾಡಿದೆ, 1-2 ಎಕ್ಸಾಂಪಲ್ ತೊಗೊಳ್ಳಿ, ಜಸ್ಟ್ ಕಬ್ಬಿಣ, ಉಕ್ಕು ಸೇರಿದಂತೆ ಈ ಥರ ಲಿಂಕಿಂಗ್ ವರ್ಡ್ಸ್ ಅಂತ ಹೇಳ್ತೀವಿ. ಪ್ರಿಸೈಸ್ ರೇಟಿಂಗಲ್ಲಿ ಆ ಥರ ಉದಾಹರಣೆಗಳನ್ನು ಏನು ಕೊಟ್ಟಿರ್ತಾನೆ, ಅದರ ಲಿಂಕಿಂಗ್ ವರ್ಡ್ಸ್ಗಳ ಮುಖಾಂತರ ನೀವು ಜೋಡಣೆ ಮಾಡಿದಾಗ ಏನಾಗುತ್ತೆ, ಆ ಒಂದು ವರ್ಡ್ಸ್ಗಳು ಕಮ್ಮಿ ಆಗ್ತವೆ. ಸೊ ಈ ಥರ ಮಾಡಬೇಕು, ಆಯಿತಾ. ಸೊ ಲಿಂಕಿಂಗ್ ವರ್ಡ್ಸ್ನ ಯೂಸ್ ಮಾಡಿಬಿಟ್ಟು ನಾನು ಏನು ಮಾಡಿ, ಸೇರಿದಂತೆ ಅನ್ನುವಂಥ ಲಿಂಕಿಂಗ್ ವರ್ಡ್ ಯೂಸ್ ಮಾಡಿದ್ದೀನಿ. ವಿವಿಧ ಕೈಗಾರಿಕೆಗಳನ್ನು ಸ್ಥಾಪಿಸಿ ಅಭಿವೃದ್ಧಿಗೆ ಕೊಡುಗೆ ನೀಡಿದರು ಅಲ್ವಾ, ಓವರಾಲ್ ಡೆವಲಪ್ಮೆಂಟಿಗೆ ಮಾಡಿದ್ರು ಅಂತ ಇದೆ ಅಲ್ವಾ ಪ್ಯಾರಾಗ್ರಾಫಲ್ಲಿ. ಸೊ ಶಾಸನ ಸಭೆಯನ್ನು ರಚಿಸಿ ಆಡಳಿತಾತ್ಮಕ, ನೋಡಿ ಈ ಒಂದು ಕೀವರ್ಡ್ನ ಯೂಸ್ ಮಾಡಿದ್ದೀನಿ. ಅವ್ರು ಯಾವ ಥರ ಇತ್ತು ಅವ್ರ ವ್ಯಕ್ತಿತ್ವ ಅನ್ನೋದನ್ನು, ಸಮರ್ಥ ಆಡಳಿತಗಾರರು, ವಿದ್ಯಾಪಕ್ಷಪಾತಿಗಳು ಎಲ್ಲ ಆಗಿದ್ರು ಅಂತ ಹೇಳ್ತಿದಾರಲ್ವಾ. ಸೊ ಅದನ್ನು ಏನು ಮಾಡಿದ್ದನು, ಆಡಳಿತಾತ್ಮಕ್ಕೆ ಹೊಸ ಮುನ್ನುಡಿ ಬರೆದರು ಅನ್ನುವಂಥ ಒಂದು ಪದನ, ಅರ್ಥ ಚೇಂಜ್ ಆಗಿಲ್ಲ ಇಲ್ಲಿ ನೋಡಿ, ಪದ ಹೊಸದಿದೆ ಬಟ್ ಓವರಾಲ್ ಪ್ಯಾರಾಗ್ರಾಫ್ ಅರ್ಥ ಚೇಂಜ್ ಆಗಿಲ್ಲ. ಪ್ಯಾರಾಗ್ರಾಫ್ಗೆ ಏನು ಕೊಟ್ಟಿರೋ ಪ್ಯಾರಾಗ್ರಾಫ್ಗೆ ಏನು ಬೇಕೋ ಅದನ್ನೇ ಕೊಟ್ಟಿದ್ದೀನಿ ಇಲ್ಲಿ. ಓಕೆ, ಸೊ ಅದೇ ಥರ ಲಲಿತಗಳು, ವಿದ್ವಾಂಸರ ಹೆಸರು ಬೇಕಾಗಿಲ್ಲ, ಲಲಿತಗಳು ಮತ್ತು ವಿದ್ವಾಂಸರ ಪೋಷಕರಾಗಿದ್ದರು, ಅಷ್ಟು ಸಾಕು. ಇದನ್ನು ಮಾಡಿ ಮಾದರಿ ರಾಜ್ಯವನ್ನು ಮಾಡಿದರು. ಸೊ ಈ ಥರ ಏನು ನೀವು ರೆಡ್ಯೂಸ್ ಮಾಡಬೇಕಾಗತ್ತೆ. ಓಕೆ, ಈ ಥರ ರೆಡ್ಯೂಸ್ ಮಾಡಿದರೆ ಮಾತ್ರ ಏನು ನಮಗೆ ಅಂಕಗಳು ಬರೋಕ್ಕೆ ಸಾಧ್ಯ. ಸೊ ಇದನ್ನು ನಾವು RTI ಕಾಪಿ ಏನು ತರಿಸಿದ್ವಲ್ಲ ಒಬ್ಬ ಸ್ಟೂಡೆಂಟ್ದು, ಅವ್ರು ಬರೆದಿದ್ದು ನೋಡಿ ಯಾವ ಥರ ಬರೆದಿದ್ದಾರೆ. ಕೃಷ್ಣರಾಜ ಒಡೆಯರು ಶಿಕ್ಷಣದಲ್ಲಿ ಆಸಕ್ತಿಯಿಂದಲೇ ಶಿಕ್ಷಣಕ್ಕೆ ಶುಲ್ಕ ರದ್ದು, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಕಾರ್ಯ ಮಾಡಿದರು. ಓಕೆ, ಬೆಂಗಳೂರಿನಲ್ಲಿ ವಿಜ್ಞಾನ ಸಂಸ್ಥೆ ಅಥವಾ ಕಾವೇರಿ ನದಿ ಅಣೆಕಟ್ಟು, ರೈಲು ಮಾರ್ಗದ ನಂತರ ಕೆಲ ಗಮನ ನೀಡಲಾಯಿತು. ಹಲವು ಕೈಗಾರಿಕೆಗಳಾದ ಉಕ್ಕು, ಸಿಮೆಂಟ್ ಸ್ಥಾಪಿಸುವ ಜೊತೆಗೆ ಹಲವು ವಿದ್ಯಾಸವನ್ನು ರಚಿಸಲಾಯಿತು. ಲಲಿತ ಕಲೆಯಲ್ಲಿ ಅಭಿರುಚಿ ಹೊಂದಿರುವ ಶ್ಯಾಮಶಾಸ್ತ್ರಿ ಸಭೆ, ನೋಡಿ ಇಲ್ಲಿ ಅವ್ರು ಏನು ಮಾಡಿದ್ದಾರೆ, ಇಲ್ಲಿ ತನಕ ಕರೆಕ್ಟಾಗಿದೆ, ಕರೆಕ್ಟಾಗಿ ಅವರು ಪ್ರಿಸೈಸ್ ಮಾಡಿದ್ದಾರೆ. ಬಟ್ ಇಲ್ಲೇನಾಗಿದೆ, ಎಲ್ಲ ವಿದ್ವಾಂಸರ ಹೆಸರುಗಳನ್ನು ಬರೆದಿದ್ದಾರೆ, ಇದರ ಅವಶ್ಯಕತೆ ಇಲ್ಲ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಅದನ್ನೇನು ಮಾಡಬೇಕು, ವಿವಿಧ ವಿದ್ವಾಂಸರ ಅಂತ ಬರೆದ್ರು
ಸಾಕಾಗುತ್ತೆ. ಓಕೆ, ಸೊ ಅವ್ರೇನು ಕೊಟ್ಟಿದ್ದಾರೆ, ಕೃಷ್ಣರಾಜ ಒಡೆಯರ ಜನಸ್ನೇಹಿ ಆಡಳಿತ ಅಂತ ಕೊಟ್ಟಿದ್ದಾರೆ. ಬಟ್ ಇದಕ್ಕೆ ಇನ್ನೂ ಒಂದು ಏನು ಕೊಡೋದು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೈಸೂರು ಮಾದರಿ ಮೈಸೂರಿನ ನಿರ್ಮಾತೃ ಅನ್ನುವಂಥ ಒಂದು ಶೀರ್ಷಿಕೆಯನ್ನು ಕೂಡ ಇದಕ್ಕೆ ಕೊಡ್ಬೋದು. ಸೊ ಈ ಥರ ಈ ಒಂದು ಆರ್ ಟಿ ಐ ಕಾಪಿ ಏನಿದೆ ಇದು 2 ಸಲ ವ್ಯಾಲ್ಯೂಯೇಷನ್ ಆಗುತ್ತೆ, 2 ವ್ಯಾಲ್ಯೂಯೇಷನ್ ಆಗುತ್ತೆ. ಓಕೆ, ಒಂದು ನಾರ್ಮಲ್ ಆಗಿ ಪೆನ್ ಆ್ಯಂಡ್ ಪೇಪರ್, ಇನ್ನೊಂದು ಡಿಜಿಟಲ್ ವ್ಯಾಲ್ಯೂಯೇಷನ್ ಆಗುತ್ತೆ. ಹೀಗಾಗಿ ಇದಕ್ಕೆ 8 ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಓಕೆ, ನೀವು ಆ್ಯಸ್ ಅ PSI ಆಸ್ಪಿರೆಂಟ್ ಆಗಿ ಈ ಒಂದು ಉತ್ತರ ಪತ್ರಿಕೆಗೆ, ಈ ಒಂದು ಪ್ರಿಸೈಸ್ ರೇಟಿಂಗಿಗೆ ಎಷ್ಟು ಅಂಕಗಳನ್ನು ಕೊಡ್ತೀರಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ಈ ಒಂದು ಪಾರ್ಟ್ 1 ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪಾರ್ಟ್ 2 ವಿಡಿಯೋಗಾಗಿ ಮಿಷನ್ ವಿಜಯ್ ಸೇರ್ಕೊಳ್ಳಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.